ಇನ್ನು 2026ರ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಸಾಧನೆಯನ್ನೇ ಮಾಡಿದೆ. ತಾನು ಅಧಿಕಾರದಲ್ಲಿದ್ದ 2 ರಾಜ್ಯಗಳನ್ನ ಉಳಿಸಿಕೊಂಡಿದ್ದಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಂತ ದೊಡ್ಡ ರಾಜ್ಯದಲ್ಲೂ ಕಮಲ ಅರಳಿದೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಬಳಿಕ ದೇಶಾದ್ಯಂತ ಬಿಜೆಪಿ ಹಂತ ಹಂತವಾಗಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿದ್ದು ಹೇಗೆ? ಈ ಕುರಿತಾಗಿ ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಎಡಿಟರ್ ದಿಲೀಪ್ ಸಮಗ್ರವಾದಂತ ವಿವರಣೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇತ್ತೀಚೆಗೆ ಒಂದು ಮುಕ್ತಾಯ ಆಯ್ತಲ್ಲ ಪಂಚರಾಜ್ಯ ಚುನಾವಣೆ. ಆ ಚುನಾವಣೆ ಹಲವು ರೀತಿಯ ಒಂದು ರಾಜಕೀಯ ಚರ್ಚೆಗಳನ್ನು, ಹೊಸ ಹೊಸ ಆಯಾಮಗಳನ್ನು ಹುಟ್ಟಾಕ್ತಾ ಇದೆ. ಅದರಲ್ಲೂ ಕೂಡ ಏನೊಂದು ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ದಿಗ್ವಿಜಯ ಸಾಧಿಸ್ತು ಇದೆ ಮೊದಲ ಬಾರಿಗೆ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಸ್ಸಾಂನ ಉಳಿಸ್ಕೊಂತು, ಪುದುಚೇರಿಯನ್ನು ಉಳಿಸ್ಕೊಂತು. ಆದರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಬಿ ಜೆ ಪಿಯ ಒಂದು ಪ್ರದರ್ಶನ ಇದೆಯಲ್ಲ, ಅದು ಭಾರಿ ನಿರಾಶಾದಾಯಕವಾಗಿದೆ. ಅದು ಕೂಡ ಆ ಪಕ್ಷದ ನಾಯಕರಿಗೂ ಕೂಡ ಆ ಒಂದು ಪಶ್ಚಿಮ ಬಂಗಾಳದ ರೀತಿಯಲ್ಲೇ ಒಂದು ಕಠಿಣ ಸವಾಲನ್ನು ಒಡ್ಡುವಂಥ ರಾಜ್ಯವಾಗಿ ಇವಾಗ ಕೇರಳ ಮತ್ತು ತಮಿಳುನಾಡು ಗೋಚರ ಆಗ್ತಾ ಇದೆ. ಪಶ್ಚಿಮ ಬಂಗಾಳವನ್ನೇನೋ ಒಂದು ರೀತಿಯಾಗಿ ಗೆದ್ದುಬಿಟ್ರು, ಬಂಗಾಳಿ ಅಸ್ಮಿತೆಯನ್ನು ತಮ್ಮದಾಗಿಸಿಕೊಂಡು ಬಿ ಜೆ ಪಿ ನಾಯಕರು ಗೆದ್ದುಬಿಟ್ರು. ಆದರೆ ಕೇರಳ ಮತ್ತು ತಮಿಳುನಾಡು ಭಾರಿ ಸವಾಲಾಗ್ತಾ ಇದೆ. ಈ ಹಂತದಲ್ಲಿ ಈ ಒಂದು ಪಂಚರಾಜ್ಯ ಚುನಾವಣೆ ಬಳಿಕ ಕೇಳಿ ಬರುತ್ತಿರೋಂಥ ರಾಜಕೀಯ ವಿಶ್ಲೇಷಣೆಗಳು, ಅದರಲ್ಲೂ ಮುಖ್ಯವಾಗಿ ಏನೊಂದು ಬಿ ಜೆ ಪಿಯ ದಿಗ್ವಿಜಯ ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ, ಮೇ 14ರಿಂದ 2014ರಿಂದ ಇವಾಗಿನ ಮೇ 2026ರವರೆಗಿನ ಬಿ ಜೆ ಪಿ ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದು ಒಂದು ಕಡೆ ಆದರೆ, ಬಿ ಜೆ ಪಿಗೆ ಸವಾಲಾಗಿರುವಂಥ ದಕ್ಷಿಣ ಭಾರತ ಇನ್ನೊಂದು ಕಡೆ. ಅವೆಲ್ಲದನ್ನ ಸಮಗ್ರವಾಗಿ ವಿಶ್ಲೇಷಣೆ ಮಾಡೋದು ಇವತ್ತಿನ ಉದ್ದೇಶ ವೀಕ್ಷಕರೇ. ಮೊದಲಿಗೆ ನೋಡೋಣ, ಮೇ 2014 ಅಂದರೆ ಪ್ರಧಾನಿ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆದ ನಂತರ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡ ಸಮಯದಲ್ಲಿ ಯಾವ ರಾಜ್ಯಗಳಲ್ಲಿ ಬಿ ಜೆ ಪಿ ಇತ್ತು ಅಂತ ನೋಡೋದಾದರೆ, ಒಟ್ಟು ಇಡೀ ದೇಶದ 7 ರಾಜ್ಯಗಳಲ್ಲಿ ಮಾತ್ರ ಬಿ ಜೆ ಪಿ ಆಡಳಿತ ಇತ್ತು. ಇನ್ನುಳಿದಂತೆ 14 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. 7 ರಾಜ್ಯಗಳಲ್ಲಿ ಇನ್ನಿತರ ಪ್ರಾದೇಶಿಕ ಪಕ್ಷಗಳ ಒಂದು ಅಸ್ತಿತ್ವ ಇತ್ತು. ನೀವೇನು ಬ್ಲೂ ಕಲರಲ್ಲಿ ನೋಡ್ತಿದ್ದೀರಾ, ಅಲ್ಲೆಲ್ಲ ಕಾಂಗ್ರೆಸ್ನ ಆಡಳಿತ ಇತ್ತು. ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಮತ್ತು ಮಹಾರಾಷ್ಟ್ರ ಇರ್ಬೋದು, ಆನಂತರ ಜಾರ್ಖಂಡ್ ಇರ್ಬೋದು, ಆ ರೀತಿಯಾದಂಥ ರಾಜ್ಯಗಳು, ಮತ್ತು ಜಮ್ಮು ಕಾಶ್ಮೀರ ಮತ್ತು ಬಹುತೇಕ ಈಶಾನ್ಯ ರಾಜ್ಯಗಳು ಎಲ್ಲ ಕಡೆ ಕಾಂಗ್ರೆಸ್ನ ಆಳ್ವಿಕೆ ಇತ್ತು. ಇನ್ನು ಬಿ ಜೆ ಪಿ ಯಾವ ರಾಜ್ಯಗಳಲ್ಲಿ ಆಡಳಿತದಲ್ಲಿತ್ತು ಅಂತ ನೋಡೋದಾದರೆ, ಗುಜರಾತ್ನಲ್ಲಿತ್ತು, ರಾಜಸ್ಥಾನದಲ್ಲಿತ್ತು, ಮಧ್ಯಪ್ರದೇಶದಲ್ಲಿತ್ತು, ಛತ್ತೀಸ್ಗಢದಲ್ಲಿತ್ತು. ಹೀಗೆ ಕೇವಲ ಒಂದು 7 ರಾಜ್ಯಗಳಲ್ಲಿ ಬಿ ಜೆ ಪಿ ಇತ್ತು. ಇನ್ನು ಮೇ 2018 ಅಂದರೆ 4 ವರ್ಷಗಳ ನಂತರ ನೋಡೋದಾದರೆ, ಬಿ ಜೆ ಪಿ 20 ರಾಜ್ಯಗಳಲ್ಲಿ, ಅಂದರೆ ಪ್ರಧಾನಿ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೇ 2018 ಬಿ ಜೆ ಪಿ 20 ರಾಜ್ಯಗಳಿಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸು. ಅಂದರೆ 7 ಇದ್ದಿದ್ದು 20 ರಾಜ್ಯ ಆಯಿತು. ಕಾಂಗ್ರೆಸ್ 14 ಇದ್ದಿದ್ದು 4 ರಾಜ್ಯಗಳಿಗೆ ಕುಸಿತ ಕಾಣ್ತು. ನೀವು ಪ್ರಮುಖವಾಗಿ ಕರ್ನಾಟಕನ ಗಮನಿಸ್ಬೋದು. ಆನಂತರ ಏನೋ ಉತ್ತರ ಭಾರತದ ಕೆಲವು ರಾಜ್ಯಗಳನ್ನು ಬಿಟ್ಟರೆ ಬೇರೆ ಕಡೆ ಕಾಂಗ್ರೆಸ್ ಇರಲಿಲ್ಲ. ಇನ್ನು ಮಿಕ್ಕ ಕಡೆ ಪ್ರಾದೇಶಿಕ ಪಕ್ಷಗಳಿದ್ವು. ಬಿ ಜೆ ಪಿ ಅಂತೂ ಇಡೀ ಉತ್ತರ ಭಾರತದಲ್ಲಿ, ಅಂದರೆ ಯಾವ್ದಾವ್ದು ಹಿಂದಿ ಭಾಷಿಕ ರಾಜ್ಯಗಳಿದ್ದಾವೆ ಆ ಎಲ್ಲ ರಾಜ್ಯಗಳಲ್ಲಿ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಬಿ ಜೆ ಪಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿ 20 ರಾಜ್ಯಗಳಿಗೆ ಕೇಸರಿ ಒಂದು ಕಹಳೆಯನ್ನು ಮೊಳಗಿಸಿತ್ತು. ಇನ್ನು ಆ ನಂತರದ 4 ವರ್ಷಗಳಲ್ಲಿ, ಅಂದರೆ ಮೇ 2022ರಲ್ಲಿ ನೋಡೋದಾದರೆ, ಬಿ ಜೆ ಪಿ ಗಳಿಸಿಕೊಂಡ ರಾಜ್ಯಗಳ ಪ್ರಮಾಣ 2 ಕಡಿಮೆ ಆಗಿಬಿಟ್ಟಿತ್ತು. ಅದರಲ್ಲೂ ಕೂಡ ಒಂದು ರೀತಿ ರಾಜಸ್ಥಾನದಂಥ ಅತಿ ದೊಡ್ಡ ರಾಜ್ಯವನ್ನು ಬಿ ಜೆ ಪಿ ಕಳ್ಕೊಂಡಿತ್ತು. ಆನಂತರ ಮಹಾರಾಷ್ಟ್ರ ಬಿ ಜೆ ಪಿ ತಕ್ಕೆಯಲ್ಲಿ ಇರಲಿಲ್ಲ. ಕರ್ನಾಟಕದಲ್ಲೇನೋ ಆ ಸಮಯದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು. ಹೀಗೆ ಬಿ ಜೆ ಪಿ 18 ರಾಜ್ಯಗಳಿಗೆ ಸೀಮಿತ ಆಗಿತ್ತು. ಕಾಂಗ್ರೆಸ್ 5 ರಾಜ್ಯಗಳಿಗೆ ಸೀಮಿತ ಆಗಿತ್ತು. ಇತರ ಪಕ್ಷಗಳು 7 ರಾಜ್ಯಗಳಲ್ಲಿ, ಅಂದರೆ ಏನೊಂದು ನಾವು ಆಂಧ್ರ ಪ್ರದೇಶ ಅಂತ ಕರಿತೀವಿ, ತೆಲಂಗಾಣ ಮತ್ತು ಒಡಿಶಾ ರಾಜ್ಯಗಳು, ಅವೆಲ್ಲವೂ ಕೂಡ ಒಂದು ಇತರೆ ಪಟ್ಟಿಯಲ್ಲಿ ಸೇರೋಗಿದ್ವು. ಮತ್ತು ಏನೊಂದು ನಾವು ಕೇರಳ ಇದೆಯಲ್ಲ, ಅದು ಎಡಪಕ್ಷಗಳ ಒಂದು ಹಿಡಿತದಲ್ಲಿತ್ತು. ಇನ್ನು ಮೇ 2026 ಅಂದರೆ ಸದ್ಯದ ಮಟ್ಟಿಗೆ ನೋಡೋದಾದರೆ, ಬಿ ಜೆ ಪಿ ಒಟ್ಟು 22 ರಾಜ್ಯಗಳಲ್ಲಿ ವ್ಯಾಪಿಸ್ಕೊಂಡಿದೆ. ಹಿಂದಿ ಭಾಷಿಕ ಎಲ್ಲ ರಾಜ್ಯಗಳು ಬಿ ಜೆ ಪಿ ತೆಕ್ಕೆಯಲ್ಲಿದ್ದಾವೆ. ಜೊತೆಯಲ್ಲೇ ಏನೊಂದು ಈಶಾನ್ಯ ರಾಜ್ಯಗಳಿದ್ದಾವೆ, ಅದು ಕೂಡ ಬಹುತೇಕ ಮಿಜೋರಾಂ ಒಂದನ್ನು ಹೊರತುಪಡಿಸಿ ಇನ್ನೆಲ್ಲ ರಾಜ್ಯಗಳು ಬಿ ಜೆ ಪಿ ತೆಕ್ಕೆನಲ್ಲಿದ್ದಾವೆ. ಜೊತೆಗೆ ಆಂಧ್ರ ಪ್ರದೇಶದಲ್ಲೂ ಕೂಡ ಬಿ ಜೆ ಪಿಯ ಒಂದು NDA ಮೈತ್ರಿ ಸರ್ಕಾರನೇ ಇದೆ. ಕರ್ನಾಟಕ, ತೆಲಂಗಾಣದಲ್ಲಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಇದೆ. ಇನ್ನು ಕೇರಳದಲ್ಲೂ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಮತ್ತು TVK ಇದೀಗ ತಮಿಳುನಾಡಿನಲ್ಲಿ ಬಂದಿದೆ. ಒಟ್ಟಾರೆ ಹೇಳೋದಾದರೆ, ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶವನ್ನು ಹೊರತುಪಡಿಸಿ ಇನ್ನೆಲ್ಲ ಕಡೆ ಬಿ ಜೆ ಪಿಯ ಒಂದು ಪ್ರಾಬಲ್ಯ ಇದೆ.